ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಭಾಗ್ಯ. ಅದ್ ಮಾಡಬೇಡ ಇದ್ ಮಾಡಬೇಡ ಅಂತ ಕಡಿವಾಣ ಹಾಕುವ ಪ್ರಧಾನಿ ಮೋದಿಯವರು ದಿನಕ್ಕೆ ಇಷ್ಟೇ ಊಟ ಮಾಡಿ ಅಂತ ಹೇಳಿದ್ರೆ ಅಷ್ಟೇ ತಿನ್ನೋಕ್ಕಾಗತ್ತಾ ಅಂತ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಪ್ರಶ್ನೆ ಮಾಡಿದ್ದಾರೆ. ಸಾಗರ ಶಾಸಕ ಗೋಪಾಲಕೃಷ್ಣ ಅವರ ಜೊತೆ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ನಡೆಸಿರುವ ಮಾತುಕತೆ ಇಲ್ಲಿದೆ. ಸಾಗರ ಹೊಸನಗರ ಶಾಸಕರಾಗಿರುವಂತಹ ಬೇಳೂರು ಗೋಪಾಲಕೃಷ್ಣ ಅವರು ಇದ್ದಾರೆ. ಅವರು ಏನು ಹೇಳ್ತಂತೆ ಕೇಳೋಣ. ಮುಖ್ಯಮಂತ್ರಿಗಳನ್ನು ಮತ್ತು ಕಂದಾಯ ಸಚಿವರನ್ನು ಭೇಟಿ ಮಾಡಿದ್ದೀನಿ. ಆ ಥರ ಯಾವುದು ಮಾಡ್ಲಿಕ್ಕೆ ಹೋಗೋದಿಲ್ಲ. ನಿಮ್ಮ ಬೇಡ ಅಂತ ಹೇಳಿದೆ ತೀರ್ಮಾನ ಮಾಡಿದರೆ ನಾವು ಖಂಡಿತ ನಿಲ್ಲಿಸ್ತೀವಿ ಅಂತ ಹೇಳಿದ್ದೆ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದಿಷ್ಟು ಮಾತುಗಳು ಹೇಳಿದ್ದಾರೆ. ಮಿತವ್ಯಯ ಮಾಡಬೇಕು, ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ, ಸಾರ್ವಜನಿಕ ಒಂದು ವಾಹನಗಳನ್ನು ಬಳಸಿ, ಮತ್ತು ಚಿನ್ನ ಖರೀದಿ ಕಮ್ಮಿ ಮಾಡಿ, ಫಾರಿನಿಗೆ ಹೋಗೋದು ಕಮ್ಮಿ ಮಾಡಿ, ಹೋಗಬೇಡಿ ಅಂತ ಭಾರತೀಯರೆಲ್ಲರೂ ಕೂಡ ಕರೆ ಕೊಟ್ಟಿದ್ದಾರೆ. ತಮ್ಮ ಅಭಿಪ್ರಾಯ ಏನಿದೆ? ಮತ್ತೇನು ವಿಶ್ವಗುರು ಹೇಗಾಯ್ತು? ಇದು ದೇಶದ ವಿಶ್ವಗುರು ಅಂತ ನೀವು ಹೇಳ್ತೀರಿ. ಆಗ ಅದು ಮಾಡಬೇಡ ಇದು ಬೇಡ ಅಂತ ಕಡಿವಾಣ ಹಾಕಿದ್ರೆ ಒಂದು ಕೆಲಸ ಮಾಡಿ, ಇಷ್ಟೇ ಊಟ ಮಾಡಿ ಅಂತಲೂ ಹೇಳ್ಬಿಟ್ರೆ ರಗಳಿಲ್ಲ ತೆಗೆ. ಅದನ್ನು ನಾವು ಪಾಲನೆ ಮಾಡಬೇಕಾಗತ್ತೆ ಅಲ್ವಾ? ಅದೇ ಹಂಗಾಗಿ ದೇಶದ ಪ್ರಧಾನಮಂತ್ರಿಗಳಿಗೆ ಹೇಳಿದಾಗ ಸಾರ್ವಜನಿಕ ಇದರಲ್ಲಿ ಭಾಳ ಒಂದು ಸ್ವಲ್ಪ ಅಂತಕ ಶುರುವಾಗುತ್ತೆ. ಅವರಲ್ಲಿ ಒಂದು ಸ್ವಲ್ಪ ಇದಿರುತ್ತೆ, ಹೆದರಿಕೆ ಶುರುವಾಗುತ್ತೆ. ಅದನ್ನು ದೇಶದಲ್ಲಿ ಜನರಲ್ಲಿ ಗೊಂದಲ ಶುರುವಾಗುತ್ತೆ. ಇದನ್ನು ದೇಶದ ಏನು ನಡೆಸುವಂಥವ್ರು ಅವ್ರು ಮಾಡಬೇಕು ಇವೆಲ್ಲ. ಯಾಕಂದರೆ ಇವೆಲ್ಲ ಮಾಡ್ದೆ ಹೋದರೆ ಯಾವುದೇ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ. ನೀವು ಓಡಾಡಬೇಡಿ ಹೋಗಬೇಡಿ ಅಂದರೆ ಅಭಿವೃದ್ಧಿ ಹೆಂಗೆ ಸಾಧ್ಯ ಆಗುತ್ತೆ? ಆಗಲೇಬೇಕಲ್ಲ. ಅದಕ್ಕೆ ನೀವು ದೇಶದ ಪ್ರಧಾನಿಯಾಗಿ ಇದನ್ನ ಯಾಕೆ ಮುಂಚೆ ಹೇಳ್ಬೋದಿತ್ತು? ಪಂಚರಾಜ್ಯ ಚುನಾವಣೆ ಒಳಗೆ ಹೇಳಿದರೆ ಜನರಿಗೆ ಗೊತ್ತಾಗಬೇಕಾಗಿತ್ತು. ಈಗ ಚುನಾವಣೆಯಲ್ಲಿ ಆದಮೇಲೆ ಈ ಥರ ಮಾರ್ಮಿಕವಾಗಿ ಮಾತಾಡೋದಿದೆಯಲ್ಲ, ಜನರಿಗೆ ಗೊಂದಲ ಇದೆ. ಈಗ ಬಹಳ ನಿರೀಕ್ಷೆ, ತಾವು ಕೂಡ ಇದ್ದೀರಿ, ಸಾಕಷ್ಟು ಒಂದು ಓಡಾಟಗಳು ಕೂಡ ಮಾಡಿದ್ರಿ, ಡೆಲ್ಲಿಗೂ ಕೂಡ ಹೋಗಿದ್ರಿ, ಎಲ್ಲ ಕೂಡ ಹೋಗಿದ್ರಿ. ಈಗ ಪಂಚರಾಜ್ಯದ ಚುನಾವಣೆನೂ ಮುಕ್ತಾಯ ಆಗಿದೆ. ಹೆಂಗೆ ಈಗ ಕ್ಯಾಬಿನೆಟ್ ರಿಷೇಪಲ್ ಆಗುತ್ತಾ? ತಾವು ಮಂತ್ರಿ ಆಗೋದು ಯಾವಾಗ ಅಂತ? ನಾವು ಮಂತ್ರಿ ಆಗೋಕ್ಕಿಂತ ಹೆಚ್ಚಾಗಿ ಮುಂದಿನ ಎಲ್ಲ ಕ್ಯಾಬಿನೆಟ್ ಏನು ಇವತ್ತು ಮಾಡಬೇಕನ್ನೋ ಜನರಲ್ಲಿ ಇದೆ, ಮುಖ್ಯಮಂತ್ರಿಗಳಲ್ಲೂ ಇದೆ. ಬಟ್ ನಮ್ಮ ಕೇರಳ ಚುನಾವಣೆ ಆದ ನಂತರ ಅಲ್ಲಿ ಮುಖ್ಯಮಂತ್ರಿಗಳನ್ನ ಇನ್ನೂ ಅಲಂಕಾರ ಆಗಿಲ್ಲ. ಅಲ್ಲಾದ ಮೇಲೆ ಮುಂದಿನ ಚರ್ಚೆಗಳು ನಡೀತೈತೆ. ಅಂದ್ರೆ ಈ ಕೇರಳ ಚುನಾವಣೆಗೋಸ್ಕರ ಅಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆ ಅದಕ್ಕೋಸ್ಕರ ಕಾಯ್ತಾ ಇದೀವಿ. ಅದಾದ ನಂತರ ನಾವೆಲ್ಲರೂ ಸಹ ಡೆಲ್ಲಿ ಹೋಗ್ತೀವಿ. ಡೆಲ್ಲಿ ಹೋದ್ಮೇಲೆ ತೀರ್ಮಾನ ಮಾಡಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.